ಎಸಗಾರಿಕೆಯಲ್ಲಿ ಪ್ರಶಾಂತ ಆರಂಭಿಕ ಚೆಂಡಿಗಾಗಿ. ಇದರ ಮೊದಲ ಚೆಂಡು ಶಾರ್ಟ್ ಆಗಿ ಬಿಡಿದ ಚೆಂಡು ಸೀಮಾರಕ್ಕೆ ಹೊರಭಾಗದಲ್ಲೇ ಸಿಕ್ಸರ್. ಆರಂಭಿಕ ಮೊದಲ ಚೆಂಡಿಗೆ ನಿಶಾಂತ್ ಸಿಡಿಸಿದ ಭರ್ಜರಿ ಸಿಕ್ಸರ್ ಬರ್ತಾ ಇದೆ. ಇವಾಗ ಇದು ಫೈನಲ್ ಪಂದ್ಯಾಟ. ಮೊದಲ ಚೆಂಡಿಗೆ ಬಹುದೊಡ್ಡ ಸಿಕ್ಸರ್. ಮತ್ತೆ ಪ್ರಶಾಂತ್ ದ್ವಿತೀಯ ಚೆಂಡಿಗ ಎರಡನೇ ಚೆಂಡು ಮತ್ತೆ ಶಾರ್ಟ್ ಆಗಿ ಬಿಡಿದ ಚೆಂಡು ಬಲಗುಡದ ಹೊರ ತಿರುವನ್ನ ಕಾಣ್ತಾ ಇದೆ. ಆಟದಲ್ಲಿ ವೈಡ್ ಬಾಲ್ ಎಂಬ ತೀರ್ಪು ನಿರ್ಣಾಯಕರ ಪೀಠದಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಇದರ ಮಧ್ಯೆ ಮತ್ತೆ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಿಕೊಳ್ಳೋ ಪ್ರಯತ್ನಗಳು. ಮತ್ತೆ ಒಂದು ಹೊಡೆದ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ಳೋ ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ 8ರ ಗಳಿಕೆ ಮುಕ್ತಾಯ ಕಂಡಂತೆ 2 ಚೆಂಡು. ಪ್ರಶಾಂತ್ ಮತ್ತೆ ತೃತೀಯ ಚೆಂಡಿಗಾಗಿ 3ನೇ ಚೆಂಡು ಎಸಿಬೇಕಾಗ್ತಾ ಇದೆ. ಕೃಷ್ಣರಾಜ್ ಫ್ರೆಂಡ್ಸ್ ಬೈಲೂರಿನ ಪರವಾಗಿ ತೀರಾ ಶಾರ್ಟ್ ಆಗಿ ಬಿಡದ ಚೆಂಡು. ಆ ಭಾಗದಲ್ಲಿ ಸುಂದರತೆ ಕ್ಷೇತ್ರ ರಕ್ಷಣೆ. ತನುಷ್ ಚುರುಕಿನ ಕ್ಷೇತ್ರ ರಕ್ಷಣೆಯನ್ನು ಪಡ್ಕೊಂಡ್ರು. ಒಂದೋಟುಗಳ ಸೇರ್ಪಡೆಗಳು ಈಗ ಅಂಕಿಅಂಶ ಪಟ್ಟಿಯಲ್ಲಿ 9ರ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. 9 ಮತ್ತೆ 4ನೇ ಚೆಂಡಿಗಾಗಿ ತೀರಾ ಕೆಳಂಚಲ್ಲಿ ಬರ್ತಾ ತೀರಾ ಶಾರ್ಟ್ ಆಗಿ ಬರ್ತಾ ಇದೆ ಚೆಂಡು. ಪ್ರಶಾಂತ ಮತ್ತೆ ಚತುರ್ಥ ಬಾರಿ ಪ್ರಶಾಂತ್ ಟು ನಿಶಾಂತ್. ಇದರ ಮಧ್ಯೆ ಶಾರ್ಟ್ ಆಗಿ ಬಿಡಿದ ಚೆಂಡು ಫುಲ್ ಶಾಟ್ ದಾಖಲಿಸಿಕೊಳ್ಳೋ ಪ್ರಯತ್ನ. ಕ್ಷಣ ಕಾಲ ಚೆಂಡು ಆ ಭಾಗದಲ್ಲಿ ಸುಂದರತೆ ಕ್ಷೇತ್ರ ರಕ್ಷಣೆ ಪಡ್ಕೊಂಡ್ರು ಕೂಡ ಬೌಂಡ್ರಿ ಚೆಕ್ಕಿಂಗ್ ಆಗಿ 3ನೇ ನಿರ್ಣಾಯಕರ ಮನವಿಯನ್ನು ನೀಡ್ತಾ ಇದ್ದಾರೆ. ಬೌಂಡರಿ ಚೆಕ್ಕಿಂಗ್. ಎಸ್ ನಿರ್ಣಾಯಕರ ಬಿಡದಲ್ಲಿ ಬೌಂಡ್ರಿ ಎಂಬ ತೀರ್ಪು ಬರ್ತಾ ಇದೆ. ಗಮನಿಸ್ಕೊಳ್ಳಿ. ಹಣದಲ್ಲಿ ಬಿರುಸಿನ ಹೊಡೆತವನ ನಿಶಾಂತ್ ಹೊಡೆದ್ರು ಕೂಡ ಸಂತು ತಡೆಯುವ ಪ್ರಯತ್ನವನ್ನು ಪಟ್ಟರು ಕೂಡ ಅಂತಿಮ ಹಂತದಲ್ಲಿ ಚೆಂಡು 4 ಓಟವನ್ನು ಕ್ರಮಿಸಿಕೊಳ್ತಾ ಇದೆ. ಹಣದಲ್ಲಿ 13 ಓಟ. ಇದರ ಮಧ್ಯೆ ನಿಶಾಂತ್ ಬಿರುಸಿನ ಹೊಡೆತ ತನ್ಮೂಲಕವಾಗಿ ಸೀಮಾ ರೇಖೆ ಹೊರಭಾಗದಲ್ಲೇ ಸಿಕ್ಸರ್. 6 ಹೆಚ್ಚುವರಿ ಬರ್ತಾ ಇದೆ. ಇವಾಗ ನಿಶಾಂತ್ ಬಿರುಸಿನ ಹೊಡೆತ ದಾಖಲಿಸಿಕೊಂಡ್ರು. 19 ಓಟಗಳು. ಆರಂಭಿಕ ಮೊದಲ ಓವರ್ನ ಪವರ್ ಪ್ಲೇ ಹಂತದಲ್ಲಿ ಉಚ್ಚಂಗಿ ಕ್ರಿಕೆಟರ್ಸ್ ಬೈಲೂರು ತಂಡ ದಾಖಲಿಸಿಕೊಳ್ತಾ ಇದೆ. ಮತ್ತೆ ಪ್ರಶಾಂತ್ ಇದರ ಮಧ್ಯೆ ಮತ್ತೆ ಫುಲ್ ಟಾಸ್ ಆಗಿ ಬಿಡಿದ ಚೆಂಡು ಡೀಪ್ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಬರ್ತಾ ಇದೆ. ಮತ್ತೊಂದು ಮನಮೋಹಕ ಸಿಕ್ಸರ್. ನಿಶಾಂತ್ ಬಿರುಸಿನ ಆರಂಭವನ್ನು ಕಂಡುಕೊಂಡ್ರು. 25 ಓಟ ಆರಂಭಿಕ ಮೊದಲ ಓವರಲ್ಲಿ ಇವಾಗ ದಾಖಲಿಸಿಕೊಳ್ತಾ ಇದೆ. ದುಬಾರಿ ಓವರನ್ನ ಇವಾಗ ಪ್ರಶಾಂತ ದಾಖಲಿಸಿಕೊಳ್ತಾ ಇದ್ದಾರೆ. ಆರಂಭಿಕ ಮೊದಲ ಓವರ್ ಮುಕ್ತಾಯದ ಹಂತವನ್ನು ಕಂಡುಕೊಂಡ್ರೆ ದ್ವಿತೀಯ ಓವರ್ಗಾಗಿ ಇವಾಗ ಸುವೀರ್. ಸುವೀರ್ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ
ಸುವೀರ್ ಪರಿಚಯವನ್ನು ಕಂಡುಕೊಳ್ತಾ ಇದೆ. ಸುವೀರ್ ಇದರ ಮಧ್ಯೆ ಸಜಿನ್ಗೆ ಸಣ್ಣ ಚೆಂಡು, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತನ್ಮೂಲಕವಾಗಿ ಮೊದಲ ಯಶಸ್ಸು. ಸಜಿನ್ ಆಟ ಅಂತ್ಯವನ್ನು ಕಾಣ್ತಾ ಇದೆ. ಸಜಿನ್ ಔಟ್. ಸುವೀರ್ಗೆ ಮೊದಲ ಯಶಸ್ಸು. ಹರೀಶ ಹೊಸ ಆಟಗಾರ ಇವಾಗ ಸುದರ್ಶನ್ ಅಂಕಣದಲ್ಲಿ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದ. ಮತ್ತೆ ಸುವೀರ ದ್ವಿತೀಯ ಓವರ್ನ 2ನೇ ಚೆಂಡು ಎಸೆಯಬೇಕಾಗ್ತಾ ಇದೆ. ಆರಂಭಿಕ ಮೊದಲ ಬ್ರೇಕ್ ಥ್ರೂ. ಮೊದಲ ಓವರಲ್ಲಿ ಬಿರುಸಿನ ಬ್ಯಾಟಿಂಗ್ ದಾಖಲಿಸಿಕೊಂಡಂತ ನಿಶಾಂತ್ ಇನ್ನೂ ಕೂಡ ಅಂಕಣದ ಭಾಗದಲ್ಲಿ. ಸುವೀರ್ ದ್ವಿತೀಯ ಓವರ್ನ ಆರಂಭಿಕ ಚೆಂಡಿಗಾಗಿ. ಸುವೀರ್ ಟು ಸುದರ್ಶನ್. ಈ ತರ್ಮದೇಶಂತ ಚೆಂಡು ಬ್ಯಾಟ್ ಬಿಟ್ಟು ಪ್ಯಾಡಿಗೆ ಬಡಿತಾ ಇದೆ. ನಿರ್ಣಾಯಕರ ಬಿಡದ ಲೆಗ್ ಬಾಯ್ಸ್ ಎಂಬ ತೀರ್ಪು ಮುಖ್ಯ ನಿರ್ಣಾಯಕರ ಬಿಡದಲ್ಲಿ ಇವಾಗ ಲಭಿಸಿಕೊಳ್ತಾ ಇದೆ. ಫೈನಲ್ ಪಂದ್ಯದ ನಿರ್ಣಾಯಕರ ಬಿಡದಲ್ಲಿ ಮುಖ್ಯ ನಿರ್ಣಾಯಕರಾಗಿ ಹುಲ್ಲಪ್ಪ ಫ್ರಮ್ ಬ್ರಹ್ಮಾವರ, ಸಹ ನಿರ್ಣಾಯಕರಾಗಿ ಯಾದವ್ ಪೂಜಾರಿ ಕಾಪು, ಮೂರನೇ ನಿರ್ಣಾಯಕರಾಗಿ ಮಾಧವ್ ಪೂಜಾರಿ ಕಾಪು. ಈ ಪಂದ್ಯ ಕುಡಿದ ನೇರ ವಿಸ್ತರಣೆ ಕ್ರಿಕ್ ಲೈನ್ ಯೂಟ್ಯೂಬ್ ಚಾನಲ್. ಸುಭಾನ್ ಇವರ ಮಾಲಕತ್ವ ನೇತೃತ್ವದಲ್ಲಿ ಮೂಡಿ ಬಂದಂತ ಸಂಸ್ಥೆ ಈ ದಿನ ಉಡುಪಿ, ದಕ್ಷಿಣ ಕನ್ನಡ ಎಲ್ಲ ಜಿಲ್ಲೆಗಳಲ್ಲಿ ಕ್ರಿಕೆಟ್ ಪಂದ್ಯ ಕುಡಿದ ನೇರ ಪ್ರಸಾರವನ್ನ ಮನೆಯಲ್ಲೇ ಕೂತು ವೀಕ್ಷಿಸುವಂತೆ ನೀಡುವಂತ ಕ್ರಿಕ್ ಲೈನ್ ಸಂಸ್ಥೆ ಈ ದಿನದ ಈ ಕ್ರಿಕೆಟ್ ಪಂದ್ಯ ಕುಡಿದ ನೇರ ಪ್ರಸಾರವನ್ನು ವಿಸ್ತರಿಸಿಕೊಳ್ತಾ ಇದೆ. ಈ ಶಾಂತಿ ಈ ಬಸರಿ ಮೈದಾನದಲ್ಲಿ ಸುವೀರ್ ಮತ್ತೆ ಎಸೆಗಾರಿಕೆಯಲ್ಲಿ ಸಫಲತೆ ಪಡ್ಕೊಂಡ್ರು. ಕೇವಲ ಒಂದು ಓಟವನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ. ಹಂತದಲ್ಲಿ ಪಂಚಮ ಚೆಂಡಿಗಾಗಿ ಮತ್ತೆ ಸುವೀರ್ ಟು ನಿಶಾಂತ್. ಈತನ ಮಧ್ಯೆ ನಿರ್ಣಾಯಕರ ಪೀಠದಲ್ಲಿ ನೋ ಬಾಲ್, ಅಕ್ರಮ ಎಸೆತ ಎಂಬ ತೀರ್ಪು. 1+1 2 ಎರಡು ಓಟಗಳ ಸೇರ್ಪಡೆಗಳು ಕೂಡ ಎರಡರ ಹೆಚ್ಚು ದಾಖಲಿಸಿಕೊಳ್ಳುವ ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ 30ರ ಗಳಿಕೆ. ಮತ್ತೆ ಸುವೆ ಪಂಚಮ ಚೆಂಡಿಗಾಗಿ 5ನೇ ಚೆಂಡು. ಇದರ ಮಧ್ಯೆ ಫ್ರೀ ಹಿಟ್ ಚೆಂಡು ಬಿರುಸಿನ ಹೊಡೆದ ದಾಖಲಿಸಿಕೊಳ್ಳುವ ಪ್ರಯತ್ನವನ್ನು ಸುದರ್ಶನ್ ಪಟ್ಟರು ಕೂಡ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಿಕೊಂಡ್ರು. ಒಂದು ಓಟದ ಹೆಚ್ಚುವರಿ, 1ರ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 31. ಅಂತಿಮ ಚೆಂಡಿಗಾಗಿ ಸುವೀರ್ ಕೊನೆ ಒಂದು ಚೆಂಡು ಎಸೆಯಬೇಕಾಗ್ತಾ ಇದೆ. ಇದರ ಮಧ್ಯೆ ನಿಶಾಂತ್ಗೆ ಸಣ್ಣ ಚೆಂಡು, ಪುಲ್ಚರ್ ದಾಖಲಿಸಿಕೊಳ್ಳೋ ಪ್ರಯತ್ನ, ತನ್ಮೂಲಕವಾಗಿ ಆ ಭಾಗದಲ್ಲಿ ಕಾಂಬಿನೇಷನ್, ತಡದದ್ದು ಒಬ್ಬ, ಹಿಡಿದದ್ದು ಇನ್ನೊಬ್ಬ. ಆ ಹಂತದಲ್ಲಿ ತಂಡದ ನಂಬುಗೆ ಆಟಗಾರ ನಿಶಾಂತ್ ಆಟ ಅಂತ್ಯವನ್ನು ಕಾಣ್ತಾ ಇದೆ. ಸುಂದರತೆ ಕ್ಷೇತ್ರ ರಕ್ಷಣೆಯಲ್ಲಿ ಕಿರಣ್ ಮೂಡಿ ಮಾಡ್ತಾ ಇದ್ದಾನೆ. 2 ದಿನಗಳ ಪಂದ್ಯ ಕುಡಿದ ಅತಿ ಹೆಚ್ಚು ಬಾರಿ ಸಿಕ್ಸರ್ ಅನ್ನು ಅಡ್ಡಾಯಿಸುವ ಪ್ರಯತ್ನದಲ್ಲಿ ಕಿರಣ್ ಮುಂಚಿತವಾಗಿ ಗುರುತಿಸಿಕೊಳ್ತಾ ಇದ್ದಾನೆ. 2 ಓವರ್ಗಳ ಮುಕ್ತಾಯ. ಇವಾಗ ಅಂಕಿಅಂಶ ಪಟ್ಟಿಯಲ್ಲಿ 31 ಓಟಗಳ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಚೈತನ್ಯ ಟ್ರೋಫಿ 2026ರ ಫೈನಲ್ ಹಣಾಹಣಿ. ಮೊದಲ ಇನ್ನಿಂಗ್ಸ್ ಮತ್ತೆ 3ನೇ ಓವರ್ಗಾಗಿ ಎಸೆಗಾರಿಕೆಯಲ್ಲಿ ತನುಷ್ ಬೈಲೂರು. ತನುಷ್ 3ನೇ ಓವರ್ಗಾಗಿ ಪರಿಚಯವನ್ನು ಕಂಡುಕೊಳ್ತಾ ಇದ್ದ. ಸ್ಟ್ರೈಕರ್ ಸುದ್ದಿಯಲ್ಲಿ ಸುದರ್ಶನ್.
ತನುಷ್. ಈ ತನ್ಮಧ್ಯೆ ಮೊದಲ ಚೆಂಡು, ನೆಗೆತದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಆ ಭಾಗದಲ್ಲಿ ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ ತನುಷ್. ಈ ತನ್ಮಧ್ಯೆ ಮತ್ತೆ ನೆಗೆತದ ಚೆಂಡು, ನಿರ್ಣಾಯಕರ ಬಿಡದಲ್ಲಿ ವೈಡ್ ಬಾಲ್ ಎಂಬ ತೀರ್ಪು. ಬಲಗೊಡ್ಡ ಹೊರ ತಿರುವನ್ನು ಕಾಣ್ತಾ ಇದೆ. ಎಕ್ಸ್ಟ್ರಾ ಸ್ವರೂಪದಲ್ಲಿ ಓಟುಗಳು ಬರ್ತಾ ಇದೆ. 1 ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ 32. ಮತ್ತೆ ತನುಷ್. ಈ ತನ್ಮಧ್ಯೆ ಸಂತ ಚೆಂಡು ವೇಗದ ಗತಿ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಸ್ಲೋವರ್ ಚೆಂಡು, ಈಗ ವೇಗದ ಚೆಂಡು. ಆಟಗಾರರನ್ನ ಕಟ್ಟಿ ಹಾಕುವ ಪ್ರಯತ್ನವನ್ನ ಕೃಷ್ಣರಾಜ್ ಫ್ರೆಂಡ್ಸ್ ವೈಲೂರು ಪಡ್ಕೊಳ್ತಾ ಇದೆ. ತನುಷ್ ಮತ್ತೆ ತೃತೀಯ ಚೆಂಡಿಗಾಗಿ 3ನೇ ಚೆಂಡು ಎಸೆಯಬೇಕಾಗ್ತಾ ಇದೆ. ತನುಷ್ ಟು ಸುದರ್ಶನ್. ಇದರ ಮಧ್ಯೆ ಸುದರ್ಶನ್ ಪುಲ್ ಶಾಟ್ ದಾಖಲಿಸಿಕೊಳ್ಳೋ ಪ್ರಯತ್ನ. ಕ್ಷಣ ಕಾಲ ನೋ ಬಾಲ್ +6. 6 + 1 7. 7 ಓಟಗಳು ಬರ್ತಾ ಇದೆ. ಆ ಹಂತದಲ್ಲಿ 7ರ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 39. ಫೈನಲ್ ಪಂದ್ಯಾಟ ದುಬಾರಿ ಆಗ್ತಾ ಇದೆ. ಒಂದು ಹಂತದಲ್ಲಿ ನಿನ್ನೆಯ ದಿನ ಬೆಳಿಗ್ಗೆ ಆರಂಭವನ್ನು ಕಂಡು ಮೊದಲ ಪಂದ್ಯಾಟವನ್ನು ಆಡಿದ ತಂಡ ಈ ದಿನ ಅಂತಿಮ ಫೈನಲ್ ಅಲ್ಲಿ ಸೆಣಸಾಟವನ್ನು ಆಡ್ತಾ ಇದೆ. ಉಚ್ಚಂಗಿ ಕ್ರಿಕೆಟರ್ಸ್ ಬೈಲೂರಿನ ತಂಡ. ತನುಷ್ ಫ್ರೀ ಹಿಟ್ ಚೆಂಡಿಗಾಗಿ. ಇದರ ಮಧ್ಯೆ ಮತ್ತೆ ಬಿರುಸಿನ ಹೊಡೆತ ದಾಖಲಿಸಿಕೊಳ್ಳೋ ಪ್ರಯತ್ನ. ಸುದರ್ಶನ್ ದಾಳಿಯ ಮುಖಾಂತರವಾಗಿ 1ರ ಹೆಚ್ಚುವರಿ, 1 ಹೊಡೆದ ಹೆಚ್ಚುವರಿ ದಾಖಲಿಸಿಕೊಳ್ಳೋ ಅಂಕಿಅಂಶ ಪಟ್ಟಿಯಲ್ಲಿ 40ರ ಗಳಿಕೆ. ಇವಾಗ ಮುಕ್ತಾಯ ಕಂಡಂತ 3 ಚೆಂಡುಗಳಲ್ಲೇ ಸುಕುಮಾರ ಸ್ಟ್ರೈಕ್ ಆಡ್ತಿದೆಯಲ್ಲೇ. ತನುಷ್ ಮತ್ತೆ 4ನೇ ಚೆಂಡಿಗಾಗಿ. ಈ ತರ ಮತ್ತೆ ಸಂತ ಚೆಂಡು ಟಾಪ್ ಎಜ್ ಆಗ್ತಾ ಇದೆ. ಕಾಟ್ ಬಿಹೈಂಡ್. ಸುಕುಮಾರ ಶೂನ್ಯಕ್ಕೆ ವಾಪಸ್ ಸಾಥಿ. ಗೂಟದ ಹಿಂಬದಿಯಲ್ಲಿ ಪ್ರಶಾಂತ್ ನೀರೆ. ಸುಕುಮಾರ್ ಇವರ ತೆರವಾದ ಸ್ಥಾನವನ್ನು ತುಂಬಲು ಹೊಸ ಆಟಗಾರ ಇವಾಗ ವಿಜಯ್. ಅಂಕಣದ ಭಾಗದಲ್ಲಿ ಉಚ್ಚಂಗಿಯ ಪರವಾಗಿ 40. ಬೃಹತ್ ಮೊತ್ತ ಈಗಾಗಲೇ ಕಲೆ ಹಾಕುವಲ್ಲಿ ಯಶಸ್ಸನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 2 ಎಸೆತ ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ. ದ ಲಾಸ್ಟ್ 2 ಬಾಲ್ ಟು ರಿಮೈನಿಂಗ್. ತನುಷ್ ಪಂಚಮ ಚೆಂಡಿಗಾಗಿ. ತನುಷ್ ಟು ವಿಜಯ್. ಈ ತರ್ಮದ ಮತ್ತೆ ನೋ ಬಾಲ್. ಮತ್ತೆ ನಿಯಮದ ಉಲ್ಲಂಘನೆ. ನಿರ್ಣಾಯಕರ ಪೀಠದಲ್ಲಿ ಹುಲ್ಲಪ್ಪ ದಕ್ಷ ತೀರ್ಪುಗಾರರು. ಹುಲ್ಲಪ್ಪ ಫ್ರಮ್ ರಾಯಚೂರು. ಓವರ್ ಫುಟ್ ಆಗ್ತಾ ಇದೆ. ತನುಷ್ ಎಕ್ಸ್ಟ್ರಾ ಸ್ವರೂಪದಲ್ಲಿ ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ. ಫ್ರೀ ಹಿಟ್ ಚೆಂಡು. ಈ ತರ್ಮದ ಸಂತ ಚೆಂಡು ಮತ್ತೆ ವೈಡ್ ಬಾಲ್. ಬಲಗೊಡ್ಡ ಹೊರ ತಿರುವನ್ನು ಕಾಣ್ತಾ ಇದೆ. ಎಕ್ಸ್ಟ್ರಾಸ್ಗಳು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ದುಬಾರಿ ಓವರ್ ತನುಷ್ ದಾಖಲಿಸಿಕೊಳ್ತಾ ಇದ್ದಾನೆ. ಮತ್ತೆ ಫ್ರೀ ಹಿಟ್ ಮುಂದುವರಿಕೆ. ಈ ತನ್ನ ಮಧ್ಯೆ ತೀರ ಕೆಳಂಚಲು ಬರ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಹಂತದಲ್ಲಿ ಡಾಟೆಡ್ ಡೆಲಿವರಿ. ಅಂತಿಮ 1 ಎಸೆ ಬಾಕಿ. ಲಾಸ್ಟ್ ಬಾಲ್ ಟು ರಿಮೈನಿಂಗ್. 42 42. ತನುಷ್ ಟು ವಿಜಯ್. ಇದರ ಮಧ್ಯೆ ಸ್ಟಪೌಟ್ ಆಗಿ ಬೀಸುವ ಪ್ರಯತ್ನಗಳು ಮಾಡಿದ್ರು ಕೂಡ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಹಂತದಲ್ಲಿ ಮೊದಲ 3 ಓವರ್ ಮುಕ್ತಾಯವನ್ನು ಕಂಪ್ಲೀಟ್. ನಂಬರ್ 3 ಸ್ಕೋರ್ 42 42ಕ್ಕೆ ಪ್ರಮುಖ 3 ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಮುಂದುವರಿಸಿಕೊಂಡು ಆಡ್ತಾ ಇದೆ ಉಚ್ಚಂಗಿ.
ಅಂತಿಮ 6 ಎಸೆತ ಬಾಕಿ ಇದೆ. ಅದೆಷ್ಟು ಓಟವನ್ನು ದಾಖಲಿಸಿಕೊಳ್ತಾರೆ ಕಾದು ನೋಡಬೇಕಾಗಿದೆ. ಎಸ್ಗಾರಿಕೆಯಲ್ಲಿ ವಿಕಾಸ್ ವಿಕಾಸ್ ಅಂತಿಮ ಓವರ್ಗಾಗಿ ಪರಿಚಯವನ್ನು ಕಂಡುಕೊಳ್ತಾ ಇದೆ. ವಿಕಾಸ್ ಟು ಸುದರ್ಶನ್. ಪ್ರಥಮ ಚೆಂಡು. ಇದರ ಮಧ್ಯೆ ಶಾಟ್ ಆಗಿ ಬಿಡದ ಚೆಂಡು. ಸುದರ್ಶನ್ ದಾಟರ್ ಮುಖಾಂತರವಾಗಿ ಚಿಮ್ತಾ ಇದೆ. ಬೌಂಡ್ರಿ. 1 ಬೌನ್ಸ್ ಬೌಂಡ್ರಿ. ಇವಾಗ ಆರಂಭಿಕ ಚೆಂಡಿಗೆ ಬಿರುಸಿನ ಹೊಡೆತ. 46 46. ಮತ್ತೆ ವಿಕಾಸ್ ದ್ವಿತೀಯ ಚೆಂಡಿಗಾಗಿ ಅಂತಿಮ ಓವರ್ನ 2ನೇ ಚೆಂಡಿಗಾಗಿ. ಇದರ ಮಧ್ಯೆ ಸುದರ್ಶನ್ ಗೆದ್ದಂತ ಚೆಂಡು ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಿಕೊಳ್ಳೋ ಪ್ರಯತ್ನ. ಭಾಗದಲ್ಲಿ ಮತ್ತೆ ಒಂದು ಓಟ. ರನ್ಔಟ್. ವಿಜಯ್ ಆಟ ಅಂತ್ಯವನ್ನು ಕಾಣ್ತಾ ಇದೆ. ವಿಜಯ್ ಬ್ಯಾಕ್ ಹಿಡಿದ ಪೆವಿಲಿಯನ್. ರನ್ಔಟ್ ಆಗೋದ್ರ ಮುಖಾಂತರವಾಗಿ ವಿಜಯ್ ಬ್ಯಾಕ್ ಹಿಡಿದ ಪೆವಿಲಿಯನ್. ಹಂತದಲ್ಲಿ 47 ಓಟುಗಳು ಇವಾಗ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಿಸಿಕೊಳ್ತಾ ಇದೆ. ಹೊಸ ಆಟಗಾರ ರೋಹಿತ್. ವಿಕಾಸ್ ಈತನ ಮಧ್ಯೆ ಸಂತ ಚೆಂಡು ತಟ್ಟಿ ಮುಟ್ಟಿ ಒಂದು ಓಟವನ್ನು ಸೇರ್ಪಡೆ. 1 ರನ್ ದಾಖಲಿಸಿಕೊಳ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ 48 48. ವಿಕಾಸ್ ಮತ್ತೆ ಚತುರ್ಥ ಬಾರಿ 4ನೇ ಚೆಂಡಿಗಾಗಿ ವಿಕಾಸ್. ಈತನ ಮಧ್ಯೆ ಸಂತ ಚೆಂಡು ಡಾಟೆಡ್ ಡೆಲಿವರಿ. ಸ್ಟ್ರೈಕ್ ರೊಟೇಷನ್. ರೋಹಿತ್ ರನ್ಔಟ್ ಆಗೋದ್ರ ಮುಖಾಂತರವಾಗಿ ಬ್ಯಾಕ್ ಹಿಡಿದ ಪೆವಿಲಿಯನ್. ಇವಾಗ ಹೊಸ ಆಟಗಾರ ಅಂಕಣದ ಭಾಗದಲ್ಲಿ ಸತೀಶ. ಮತ್ತೆ ವಿಕಾಸ್ ಪಂಚಮ ಚೆಂಡಿಗಾಗಿ 5ನೇ ಚೆಂಡನ್ನು ಎಸಿಬೇಕಾಗ್ತಾ ಇದೆ. ವಿಕಾಸ್ ಟು ಸುದರ್ಶನ್. ಇದರ ಮಧ್ಯೆ ಫುಲ್ ಟಾಸ್ ಆಗಿ ಬಿಡಿದ ಚೆಂಡು ಟರ್ನ್ ಮೂಲಕವಾಗಿ ಅಂತಿಮ ಹಂತದಲ್ಲಿ ಸಂತೋಷ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸುದರ್ಶನ್ ವಾಪಸ್ ಆತಿ. ಸುದರ್ಶನ್ ಬ್ಯಾಕ್ ಹಿಡಿದ ಪೆವಿಲಿಯನ್. ಅಂತಿಮ ಹಂತದಲ್ಲಿ ಬಿರುಸಿನ ಹೊಡೆದು ದಾಖಲಿಸಿಕೊಂಡ ಆಟಗಾರ ಇವಾಗ ಪೆವಿಲಿಯನ್ ದಾಪುಗಾಲ ನೀಡ್ತಾ ಇದೆ. ಹಣದಲ್ಲಿ ಕೊನೆಯ ಒಂದೇ ಸಭಾಕಿ ಉಳಿತಾ ಇದೆ. ದ ಲಾಸ್ಟ್ ಬಾಲ್ ಟು ರಿಮೈನಿಂಗ್. ಅಂಕಣದ ಭಾಗದಲ್ಲಿ ಹೊಸ ಆಟಗಾರ ಅಜಿತ್. ಕೊನೆಯ ಚೆಂಡಿಗಾಗಿ ವಿಕಾಸ್. ಈತನ ಮಧ್ಯೆ ಸಂತ ಚೆಂಡು ಆ ಭಾಗದಲ್ಲಿ ರನ್ಔಟ್. ಇದರೊಂದಿಗೆ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 48ಕ್ಕೆ ಸ್ಥಗಿತವನ್ನು ಕಾಣ್ತಾ ಇದೆ. ಆರಂಭಿಕವಾಗಿ 25 ಓಟವನ್ನು ದಾಖಲಿಸಿಕೊಂಡಂತ ತಂಡ ಅಂತಿಮವಾಗಿ 48 ಓಟವನ್ನು ದಾಖಲಿಸಿಕೊಂಡು 49ರ ಟಾರ್ಗೆಟ್ ಅನ್ನ ಕೃಷ್ಣರಾಜ್ ಫ್ರೆಂಡ್ಸ್ ಬೈಲೂರು ತಂಡಕ್ಕೆ ನೀಡ್ತಾ ಇದೆ. ಅದ್ಯಾವ ರೀತಿ ಕೃಷ್ಣರಾಜ್ ಫ್ರೆಂಡ್ಸ್ ಬೈಲೂರು ಈ ಮೊತ್ತವನ್ನ ಚೇಸ್ ಮಾಡುವಲ್ಲಿ ಯಶಸ್ಸನ್ನು ದಾಖಲಿಸಿಕೊಳ್ತಾರೆ ಕಾದು ನೋಡಬೇಕಾಗ್ತಾ. ಮೊದಲ ಇನ್ನಿಂಗ್ಸ್ ಬದಲಾವಣೆ ಕಂಡಂತೆ ಮುಂದಿನ ವಿದ್ಯಮಾನದಲ್ಲಿ
ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದೇವೆ. ಮುಂದಿನ ಹಂತದ ಫೈನಲ್ ಹಂತದ ವಿದ್ಯಮಾನಕ್ಕಾಗಿ ಪ್ರೇಮಾನಂದ್ ಕೊಂಡಾಡಿ ಮತ್ತೆ ದ್ವಿತೀಯ ಇನ್ನಿಂಗ್ಸ್ ಆರಂಭವನ್ನು ಕಾಣ್ತಾ ಇದೆ. ಚೈತನ್ಯ ಟ್ರೋಫಿ 2026 ಫೈನಲ್ ಹಣಾಹಣಿ. 49 ಟಾರ್ಗೆಟ್ ಮೊತ್ತವನ್ನು ಬೆನ್ನಡ್ತಾ ಬೇಕಾಗಿದೆ ಕೃಷ್ಣರಾಜ್ ಫ್ರೆಂಡ್ಸ್. ಆರಂಭಿಕ ಚೆಂಡಿಗಾಗಿ ನಿಶಾಂತ್. ಇದರ ಮಧ್ಯೆ ಮೊದಲ ಚೆಂಡು ಪ್ರಶಾಂತ ಲಾಲಿಪಾಪ್ ಕ್ಯಾಚ್ ಅನ್ನ ಕೊಟ್ಟರು. ಆಟದಲ್ಲಿ ಮೊದಲ ವಿಕೆಟ್ ಕಳ್ಕೊಳ್ತಾ ಇದೆ ಪ್ರಶಾಂತ್. ಔಟ್. ಹೊಸ ಆಟಗಾರ ಇವಾಗ ಅಂಕಣದಲ್ಲಿ ಪ್ರವೇಶವನ್ನು ಕಂಡುಕೊಳ್ತಾ ಇದ್ರೆ ಸಂತೋಷ. ಹೊಸ ಆಟಗಾರ ಸಂತೋಷ ಅಂಕಣದಲ್ಲಿ ಪ್ರವೇಶವನ್ನು ಕಂಡುಕೊಳ್ತಾ ಇದೆ. ಮತ್ತೆ ತರ್ಮದ ಶಾಟ್ಗೆ ಬಿಡ್ತಾ ಚೆಂಡು ತನ್ನ ಮೂಲಕವಾಗಿ ಕ್ಯಾಚ್ ಔಟ್ ಆಗುವ ಸಾಧ್ಯತೆಗಳಿತ್ತು. ಒಂದು ಓಟುಗಳ ಸೇರ್ಪಡೆಯೊಂದಿಗೆ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಒಂದರ ಹೆಚ್ಚುವರಿ ಒಂದೊಡ್ಡ ಹೆಚ್ಚುವರಿ ದಾಖಲಿಸಿಕೊಳ್ಳುವ ಅಂಕಿಅಂಶ ಪಟ್ಟಿಯಲ್ಲಿ ಖಾತೆ ಆರಂಭ. ಲೆಫ್ಟಿ ವಿಕಾಸ್ ಸ್ಟ್ರೈಕರ್ ತುದಿಯಲ್ಲಿ. ನಿಶಾಂತ್ ತೃತೀಯ ಚೆಂಡಿಗಾಗಿ. ಈ ತನ್ಮದೇಶಂತ ಚೆಂಡು ಬಲಗುಡದ ಹೊರ ತಿರುವನ್ನು ಕಾಣ್ತಾ ಇದೆ. ವೈಟ್ ಬಾಲ್. ನಿರ್ಣಾಯಕರ ಬಿಡದಲ್ಲಿ ವೈಟ್ ಬಾಲ್ ಎಂಬ ತೀರ್ಪು. ಎಕ್ಸ್ಟ್ರಾ ಸ್ವರೂಪದಲ್ಲಿ ಓಟಗಳ ಸೇರ್ಪಡೆ.
ಇದರ ಮಧ್ಯೆ ವಿಕಾಸ್ಗೆ ಸಣ್ಣ ಚೆಂಡು ತನ್ಮೂಲಕವಾಗಿ ವಿಜಯ್ ಮತ್ತೊಂದು ಪರ್ಫೆಕ್ಟ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆ ಹಂತದಲ್ಲಿ ವಿಕೆಟ್ ನಂಬರ್ 2 ಎರಡನೇ ವಿಕೆಟ್ ಕಳ್ಕೊಳ್ತಾ ಇದೆ ಕೃಷ್ಣರಾಜ್ ಫ್ರೆಂಡ್ಸ್. ಆರಂಭಿಕ ಮೊದಲ ಓವರಲ್ಲಿ ನಿಶಾಂತ್ ಎಸೆಗಾರಿಕೆಯಲ್ಲಿ ಸಫಲತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರ ಸುವೀರ್ ಇವಾಗ ಅಂಕಣದ ಭಾಗದಲ್ಲಿ ವೈಟ್ ಬಾಲ್ ವೈಡ್ ಎಂಬ ತೀರ್ಪು ಬರ್ತಾ ಇದೆ. ತರ ಮಧ್ಯೆ ಬಿರುಸಿನ ಹೊಡೆತ ಸಂತೋಷ ಬೌಂಡ್ರಿ. ಮತ್ತೆ ನಿಶಾ ಈ ತರ ಮಧ್ಯೆ ಬ್ಲಾಕ್ ಅಲ್ಲಿ ಚೆಂಡು ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಿಕೊಳ್ಳುವ ಪ್ರಯತ್ನವನ್ನು ಪಟ್ಟರು ಕೂಡ ಹಂತದಲ್ಲಿ ಮೊದಲ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಮೊದಲ ಓವರ್ ಮುಕ್ತಾಯದ ಹಂತದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 8 ಓಟುಗಳು ಬರ್ತಾ ಇದೆ. ಗೆಲುವಿಗೆ ಬೇಕಾದದ್ದು 49. ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ ಬಂದದ್ದು 8. 18ಕ್ಕೆ 41. 18 ಸತ 41 ಓಟದ ಅವಶ್ಯಕತೆ ಗೆಲುವಿಗಾಗಿ ಕೃಷ್ಣರಾಜ್ ಫ್ರೆಂಡ್ಸ್ ಬೈಲೂರು. ಎಸೆಗಾರಿಕೆಯಲ್ಲಿ ಸಜಿನ್ ಇತರ ಮಧ್ಯೆ ಸುವೀರ್ಗೆ ಸಣ್ಣ ಚೆಂಡು ಮತ್ತೆ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಿಕೊಳ್ಳುವ ಪ್ರಯತ್ನವನ್ನು ಪಟ್ಟರು ಹಂತದಲ್ಲಿ ಮತ್ತೆ ಒಂದು ಓಟ 1 ರಚುವರೊಂದಿಗೆ ಖಾತೆಯಲ್ಲಿ 9 ಗಳಿಕೆ. ಮತ್ತೆ ಸಜಿನ್ ಇದರ ಮಧ್ಯೆ ಸಂತೂಗೆ ಸಣ್ಣ ಚೆಂಡು ನೆಟ್ಟರ ಹೊಡೆತ ದಾಖಲಿಸಿಕೊಳ್ಳೋ ಪ್ರಯತ್ನ ಮತ್ತೆ 1 ಓಟಗಳ ಸೇರ್ಪಡೆಗಳು ಕೂಡ 1 ಹೆಚ್ಚುವರಿ 1 ಹೊಡೆದ ಹೆಚ್ಚುವರಿಗೆ ಅಂಕಿಅಂಶ ಪಟ್ಟಿಯಲ್ಲಿ 10 ಗಳಿಕೆ 10 ಓಟ. 2ನೇ ಓವರ್ನ ಮುಕ್ತಾಯ ಕಾಣುತ್ತ 2 ಚೆಂಡು ಸಜಿನ್ 3ನೇ ಚೆಂಡಿಗಾಗಿ. ಇದರ ಮಧ್ಯೆ ಸ್ಲೋವರ್ ಚೆಂಡು ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತನ್ಮೂಲಕವಾಗಿ ಮತ್ತೊಂದು ವಿಕೆಟ್ ಕಳ್ಕೊಳ್ತಾ ಇದೆ. ಸುವೀರ್ ಆಟ ಅಂತ್ಯ. ಕ್ಯಾಚ್ ನಂಬರ್ 3 ವಿಜಯ್ ಪಡ್ಕೊಳ್ತಾ ಇದ್ದಾನೆ. ಹೊಸ ಆಟಗಾರ ಇವಾಗ ಕಿರಣ. ಮತ್ತೆ ಸಜಿನ್ 4ನೇ ಚೆಂಡಿಗಾಗಿ ಚತುರ್ಥ ಬಾರಿ ಕಿರಣ್ ಎದುರಿಸಬೇಕಾದ ಆಟಗಾರ ಸಜಿನ್ ಟು ಕಿರಣ್. ಇತರ ಮಧ್ಯೆ ಸುಂದರತೆ ಹೊಡೆದ ದಾಖಲಿಸಿಕೊಳ್ಳೋ ಪ್ರಯತ್ನ ಕಿರಣ್ ದಾಳಿಯ ಮುಖಾಂತರವಾಗಿ 1 ಓಟ 1 ಹೆಚ್ಚುವರಿ. ಇವಾಗ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. 11 ಗಳಿಕೆ
ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. 1 ಹೆಚ್ಚುವರೆ. ಮತ್ತೆ 5ನೇ ಚೆಂಡಿಗಾಗಿ ಸಚಿ. ಇದರ ಮಧ್ಯೆ ಪುಲ್ಶಾಟ್ ದಾಖಲಿಸಿಕೊಳ್ಳೋ ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ. ವಿಕೆಟ್ ನಂಬರ್ 4. ಸಂತು ಆಟ ಅಂತ್ಯ. ನೋ ಬಾಲ್ ಎಂಬ ತೀರ್ಪು ಬರ್ತಾ ಇದೆ ನಿರ್ಣಾಯಕರ ಪೀಠದಲ್ಲಿ. ಆ ಭಾಗದಲ್ಲಿ ಬಿರುಸಿನ ಹೊಡೆತ ತನ್ಮೂಲಕವಾಗಿ 1+4 5 ಓಟ. ನೋ ಬಾಲ್ +4 5 ಓಟಗಳು ಬರ್ತಾ ಇದೆ. ಕ್ಯಾಚ್ ಅನ್ನು ಕೈ ಚೆಲ್ಲಿಕೊಂಡ್ರು. ಆ ಹಂತದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ 16. ಇದರ ಮಧ್ಯೆ ಫ್ರೀ ಹಿಟ್ ಚೆಂಡು, ಬಿರುಸಿನ ಹೊಡೆತ ದಾಖಲಿಸಿಕೊಳ್ಳೋ ಪ್ರಯತ್ನ. 1 ಓಟ. 2ನೇ ಓಟಕ್ಕೆ ಮನವಿ. 2 ಓಟಗಳ ಸೇರ್ಪಡೆಗಳು ಕೂಡ. 2 ಹೆಚ್ಚುವರಿ. 2 ಓಟದ ಹೆಚ್ಚುವರಿ ದಾಖಲಿಸಿಕೊಳ್ಳೋ ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ 18 ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 2 ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 12 ಸೆಟ್. 31 ಬರಬೇಕಾಗಿದೆ. 12ಕ್ಕೆ 31 ಅರ್ಥಾತ್ 5 6. ಸುದರ್ಶನ್ 3ನೇ ಓವರ್ನ ಚಾಲ್ತಿಯಲ್ಲಿ ಸುದರ್ಶನ್ ಪರಿಚಯವನ್ನು ಕಂಡುಕೊಳ್ತಾ ಇದೆ. ಸುದರ್ಶನ್ ಟು ಕಿರಣ್. ಈ ತರಮದೆ ಸಂತ ಚೆಂಡು, ಬ್ಲಾಕ್ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೇವಲ 1 ಓಟಗಳು ಲೆಗ್ ಬಾಯ್ಸ್ ಮುಖಾಂತರವಾಗಿ ದಾಖಲಾತಿಯನ್ನು ಪಡ್ಕೊಂಡ್ರೆ 19 ಓಟ. 11ಕ್ಕೆ 30. ಸುದರ್ಶನ್ ಮತ್ತೆ ದ್ವಿತೀಯ ಚೆಂಡಿಗಾಗಿ 2ನೇ ಚೆಂಡಿಸಬೇಕಾಗ್ತಾ ಇದೆ. ಇದರ ಮಧ್ಯೆ ಸಂಜಯ್ ಗೆಸಂತ ಚೆಂಡು. ಆ ಭಾಗದಲ್ಲಿ ತಟ್ಟಿ ಮುಟ್ಟಿ ಓಟಗಳ ಸೇರ್ಪಡೆಗಳು ಇವಾಗ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. 1 ಹೆಚ್ಚುವರಿ. 1 ಹೊಡೆದ ಹೆಚ್ಚನ್ನು ದಾಖಲಿಸಿಕೊಳ್ತಾ ಅಂಕಿಅಂಶ ಪಟ್ಟಿಯಲ್ಲಿ 20ರ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. ಸುದರ್ಶನ್ ತೃತೀಯ ಚೆಂಡಿಗಾಗಿ. ಸುದರ್ಶನ್ ಟು ಕಿರಣ್. ಇದರ ಮಧ್ಯೆ ಸಂತ ಚೆಂಡು ಬಲ ಗುಡದ ಹೊರ ತಿರುವನ್ನು ಕಾಣ್ತಾ ಇದೆ. ವೈಡ್ ಬಾಲ್. ನಿರ್ಣಾಯಕರ ಬಿಡದಲ್ಲಿ ವೈಡ್ ಬಾಲ್ ಎಂಬ ತೀರ್ಪು. ಅತಿರಿಕ್ತ ಓಟಗಳ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 21. ಸುದರ್ಶನ್ ಮತ್ತೆ 3ನೇ ಚೆಂಡಿಗಾಗಿ. ಇದರ ಮಧ್ಯೆ ಶಾಟ್ ಆಗಿ ಬಿಡದ ಚೆಂಡು, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ. ತನ್ಮೂಲಕವಾಗಿ ಅಂತಿಮ ಹಂತದಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಕಿರಣ್ ಆಟ ಅಂತ್ಯವನ್ನು ಕಾಣ್ತಾ ಇದೆ. ಕಿರಣ್ ಔಟ್. ಹೊಸ ಆಟಗಾರ ಸೋಮನಾಥ್ ಅಂಕಣದವರ ಭಾಗದಲ್ಲಿ ಇವಾಗ ಪರಿಚಯವನ್ನು ಕಂಡುಕೊಳ್ತಾ ಇದೆ. ಸುದರ್ಶನ್ 4ನೇ ಚೆಂಡನ್ನು ಎಸೆಯಬೇಕಾಗ್ತಾ ಇದೆ. ಸುದರ್ಶನ್ ಟು ಸೋಮನಾಥ್. ಸೋಮು ಅಂಕಣದವರ ಭಾಗದಲ್ಲಿ ಕೃಷ್ಣರಾಜ್ ಫ್ರೆಂಡ್ಸ್ ಬೈಲೂರಿನ ಪರವಾಗಿ ಫೈನಲ್ ಹಣಾಹಣಿ. ಚತುರ್ಥ ಬಾರಿಗೆ 4ನೇ ಚೆಂಡು. ತನ್ಮದೆ ಸಂತ ಚೆಂಡು ನಟನ ರಸ್ತ ಕ್ಲೀನ್ ಬಾಲ್. ಸೋಮು ಆಟ ಅಂತ್ಯವನ್ನು ಕಾಣ್ತಾ ಇದೆ.
ಸೋಮು back to the pavilion. ಸೋಮು ಔಟ್. ಹೊಸ ಆಟಗಾರ ಇವಾಗ ಅಂಕಣದ ಭಾಗದಲ್ಲಿ ಹರೀಶ್ ಪಲ. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. The last 2 ball to remaining. ಶಾರ್ಟ್ ಆಗಿ ಬಿಡುತ್ತೆ ಚೆಂಡು. ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಳ್ಳೋ ಪ್ರಯತ್ನ ಹರೀಶ್ ಪಡ್ಕೊಂಡ್ರು. ಒಂದೋಟಗಳ ಹೆಚ್ಚುವರಿ 1 ರನ್ ಹೆಚ್ಚಿನ ಅಂಕಿಅಂಶ ಮಟ್ಟಿಯಲ್ಲಿ 22 ಇವಾಗ ದಾಖಲಿಸಿಕೊಳ್ತಾ ಇದೆ. ಮತ್ತೆ ಅಂತಿಮ ಚೆಂಡಿಗಾಗಿ ಸುದರ್ಶನ್. ದ ಲಾಸ್ಟ್ ಬಾಲ್ ಸುದರ್ಶನ್ ಟು ಸಂಜಯ್. ಈ ತರ ಮತ್ತೆ ತಟ್ಟಿಮುಟ್ಟಿ ಓಟವನ್ನು ದಾಖಲಿಸಿಕೊಳ್ಳೋ ಪ್ರಯತ್ನ ಭಾಗದಲ್ಲಿ ಮತ್ತೆ ಒಂದೋಟ 1 ರನ್ ಹೆಚ್ಚುವರಿ ಇವಾಗ ಅಂಕಿಅಂಶ ಮಟ್ಟಿಯನ್ನು ದಾಖಲಿಸಿಕೊಂಡ್ರೆ ಅಂತಿಮ 3 ಓವರ್ಗಳ ಮುಕ್ತಾಯದ ಹಂತದಲ್ಲಿ 22 ಓಟ. ಅಂತಿಮ 6 ಎಸೆತಕ್ಕೆ ಬರಬೇಕಾಗಿದೆ. 26 6ರ ಮುಂದೆ 26. ಅಂತಿಮ ಓವರ್ಗಾಗಿ ಸುಕುಮಾರ್ ಅಂತಿಮ ಓವರ್ಗಾಗಿ ಅದ್ಯಾವ ರೀತಿ ಎಸವನ್ನು ದಾಖಲಿಸಿಕೊಳ್ತಾರೆ. 6ರ ಮುಂದೆ 26. ಸುಕುಮಾರ ಪರಿಚಯವನ್ನು ಕಂಡುಕೊಡ್ತಾ ಇದ್ದಾರೆ. ಅಂತಿಮ ಪಂದ್ಯಾಟದ ಅಂತಿಮ ಓವರ್ಗಾಗಿ ಸುಕುಮಾರ ಫೈನಲ್ ಪಂದ್ಯಾಟದ ಫೈನಲ್ ಓವರ್ನ ಆರಂಭಿಕ ಚೆಂಡು. ಸುಕುಮಾರ ಟು ಸಂಜಯ್. ಇದರ ಮಧ್ಯೆ ಶಾರ್ಟ್ ಆಗಿ ಬಿಡಿದ ಚೆಂಡು. ಕ್ಷಣಕಾಲ ಚೆಂಡು ಗಾಲಿಯಲ್ಲಿ ತನ್ಮೂಲಕವಾಗಿ ಸಂಜಯ್ ಆಟ ಅಂತ್ಯವನ್ನು ಕಾಣ್ತಾ ಇದೆ. ಸಂಜಯ್ ಔಟ್. ಹೊಸ ಆಟಗಾರ ಅರ್ಜುನ್ ಅಂಕಣದ ಭಾಗದಲ್ಲಿ. ಸುಕುಮಾರ್ ಮತ್ತೆ ಇದರ ಮಧ್ಯೆ ಸಂತ ಚೆಂಡು ಮತ್ತೆ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಿಕೊಳ್ಳೋ ಪ್ರಯತ್ನ. ಚೈತನ್ಯ ಟ್ರೋಫಿ 2026 ಫೈನಲ್ ಪಂದ್ಯಾಟದ ಗೆಲುವನ್ನು ಉಚ್ಚಂಗಿ ಕ್ರಿಕೆಟರ್ಸ್ ಬೈಲೂರು ನಿಧಾನವಾಗಿ ತನ್ನ ಕಡೆ ಸೆಳೆಕೊಳ್ತಾ ಇದೆ. ಸುಕುಮಾರ ಮತ್ತೆ 3ನೇ ಚೆಂಡಿಗಾಗಿ ತೃತೀಯ ಬಾರಿ ಸುಕುಮಾರ್ ಟುಪಲ. ಏತನ್ಮದ ಸಂತ ಚೆಂಡ ಕ್ಲೀನ್ ಬೌಲ್. ಹರೀಶನಾಟ ಅಂತ್ಯವನ್ನು ಕಾಣ್ತಾ ಇದೆ. ಹರೀಶ್ ಔಟ್. ಹರೀಶ್ ಇವರ ತೆರವಾದ ಸ್ಥಾನವನ್ನು ತುಂಬಲು ಬೈಲೂರು ಪರಿಸರ ಕಂಡಂತ ಇನ್ನೋರ್ವ ಹಿರಿಯ ಆಟಗಾರ ಎನ್ ಸಿ ರಾಮ ಅಲಿಯಾಸ್ ಪರಶುರಾಮ. ಪರಶುರಾಮ 3ರ ಮುಂದೆ 3 ಸಿಕ್ಸರ್ ಬಾರಿಸಿಕೊಂಡ್ರೆ ಜಾಯ್ ಅವರಿಂದ 5,000 ನಗದು ಘೋಷಣೆ. ಮತ್ತೆ ಮೊದಲ ಚೆಂಡಲ್ಲಿ ಪರಶುರಾಮನ ಆಟ ಅಂತ್ಯವನ್ನು ಕಾಣ್ತಾ ಇದೆ. 24ಕ್ಕೆ 9 ವಿಕೆಟ್ ಕಳ್ಕೊಳ್ತಾ ಇದೆ. ಅಂತಿಮವಾಗಿ ಇವಾಗ ಹೊಸ ಆಟಗಾರ ತನುಷ್ ಅಂಕಣದ ಭಾಗವನ್ನು ಪ್ರವೇಶಿಸಿಕೊಳ್ತಾ ಇದ್ದಾನೆ. ಸುಕುಮಾರ ಮತ್ತೆ ಪಂಚಮ ಚೆಂಡಿಗಾಗಿ 5ನೇ ಚೆಂಡು ಹ್ಯಾಟ್ರಿಕ್ ನತ್ತ. ಇದರ ಮತ್ತೆ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಿಕೊಳ್ಳೋ ಪ್ರಯತ್ನ. 1 ಓಟಗಳ ಸೇರ್ಪಡೆಗಳು ಬರ್ತಾ ಇದೆ. ಅಂತಿಮ 1 ಸಭಾಕಿ ಉಳಿತಾ ಇದೆ. ಚೈತನ್ಯ ಟ್ರೋಫಿ 2026 ಚಾಂಪಿಯನ್ಸ್ ಆಫ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಳ್ಳಲು ಅಂತಿಮ ಚೆಂಡನೆಸಿಬೇಕಾಗ್ತಾ ಇದೆ. ಉಚ್ಚಂಗಿ ಕ್ರಿಕೆಟರ್ಸ್ ಬೈಲೂರು. ಚೈತನ್ಯ
ಟ್ರೋಫಿ 2026ರ ವಿನರ್ಸ್ ಚಾಂಪಿಯನ್ಸ್ ಆಗಿ ಹೊರ ಹೊಮ್ತಾ ಇದೆ. ತಂಡದ ಎಲ್ಲ ಆಟಗಾರರಿಗೆ ಅಭಿನಂದನೆ ಸಲ್ಲಿಸಿಕೊಳ್ತಾ ಅದೇ ರೀತಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ಕೃಷ್ಣರಾಜ್ ಫ್ರೆಂಡ್ಸ್ ಕ್ರಿಕೆಟ್ ತಂಡದ ಎಲ್ಲ ಆಟಗಾರರಿಗೂ ಕೂಡ ಅಭಿನಂದನೆ ಸಲ್ಲಿಸಿಕೊಳ್ತಾ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಸಮಾರಂಭ ಕಾರ್ಯಕ್ರಮಗಳು ಕೂಡ ಮುಂದುವರಿಕೆಯನ್ನು ಕಾಣಲಿಕ್ಕಿದೆ.